ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ರವೆ ಉಂಡೆ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಸ್ವೀಟಲ್ಲಿ ಈ ರವೆ ಉಂಡೆ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. 1-2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಗೋಡಂಬಿ ಬಾದಾಮಿ ಹಾಕ್ತಾಯಿದ್ದೀನಿ. ತುಪ್ಪದಲ್ಲೇ ಹುರ್ಕೊಳ್ಳೋಣ. ನೀವು ಈ ಥರ ಮಾಡ್ಕೊಳ್ಳೋದ್ರೆ ತುಂಬ ಚೆನ್ನಾಗಿರುತ್ತೆ. ನಾ ಒಣ ದ್ರಾಕ್ಷಿ ತಗೊಂಡಿಲ್ಲ, ಅದ್ರ ಬದಲು ಬಾದಾಮಿ ಹಾಕಿದ್ದೀನಿ. ಹಾಗೆ ಅದೇ ಬಾಣಲಿಗೆ ಎರಡು ಬಟ್ಲು ರವೆ ಹಾಕಿದ್ದೀನಿ. ಅದೇ ತುಪ್ಪದಲ್ಲಿ ಹುರ್ಕ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ಳೋಣ. ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು, ತಳ ಅಂಟ್ಲಾರ್ದಂಗೆ, ಇಲ್ಲಾಂದರೆ ಕಪ್ಪಾಗ್ಬಿಡ್ತದೆ. ಒಂದು ಘಮ ಬರೋವರೆಗೂ ಈ ಥರ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರಿದ್ಮೇಲೆ ಒಂದು ಘಮ ಬಂದ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ರವೆ ಉಂಡೆ ಯಾರಿಗೆಲ್ಲ ಇಷ್ಟನೋ ಈ ಥರ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಸುಲಭವಾಗಿ ಮಾಡ್ಬೋದು. ಹಾಗೆ ಯಾವ ಬಟ್ಲಲ್ಲೇ ರವೆ ತಗೊಂಡಿದ್ದೀನೋ ಅದೇ ಬಟ್ಲಲ್ಲೇ ನಾನು 1 ಬಟ್ಲ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾವ ಬಟ್ಲಲ್ಲಿ ರವೆ ತಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ಇನ್ನು 1 ಬಟ್ಲ ಸಕ್ಕರೆ ತಗೊಂಡಿದ್ದೀನಿ. ಸ್ವಲ್ಪ ಕಮ್ಮಿ ಹಾಕಂದ್ರೂ ನಡೆಯುತ್ತೆ. ನಾನು ಸ್ವಲ್ಪ ಸ್ವೀಟ್ ಜಾಸ್ತಿ ಇರಲಿ ಅಂತ 1 ಬಟ್ಲು ಹಾಕಿದ್ದೀನಿ. ಹುರ್ಕೊಂಡಿದ್ನೆಲ್ಲ ಗೋಡಂಬಿ ಬಾದಾಮಿ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಲು ಕಾಸಿಟ್ಕೊಂಡಿದ್ದೀನಿ. ಅದೇ ಹಾಲನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೊಂಬಿಡಿ. ಇವಾಗ ಎಷ್ಟು ಸಾಫ್ಟಾಗಿ ಬಂದೈತೆ ಅಂದರೆ ತುಂಬ ಚೆನ್ನಾಗಿದೆ. ನೀವು ಈ ಥರ ಮಾಡ್ಕೊತೀನಿ, ಸೂಪರಾಗಿರುತ್ತೆ. ಯಾರಿಗೆಲ್ಲ ರವೆ ಉಂಡೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.